ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಟೀನಾ ಬನ್ನಿಹಟ್ಟಿ. ನಾನು ಡಾಕ್ಟರ್ ಟೀನಾಸ್ ವಾತ್ಸಲ್ಯ ಕ್ಲಿನಿಕ್ ಅಲ್ಲಿ ಮತ್ತೆ ಕಾವೇರಿ ಹಾಸ್ಪಿಟಲ್ ಮಾರತ್ಹಳ್ಳಿಲಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಕಾಪರ್ ಟಿ ಅಂತ ಕರಿತೀವಿ. ಕಾಪರ್ ಟಿ ಅಂದ್ರೆ ಒಂದು ಟಿ ಶೇಪ್ಡ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಅದ್ರ ಮೇಲ್ಗಡೆ ಈ ತರ ಕಾಪರ್ ವೈರ್ ನ ಸುತ್ತಿರ್ತಾರೆ. ಸೊ ಇದು ಕಾಪರ್ ಟಿ ಹೇಗೆ ಕೆಲಸ ಮಾಡುತ್ತೆ? ಕಾಪರ್ ಟಿನ ಈ ತರ ಅಳವಡಿಸಲಾಗುತ್ತೆ, ಗರ್ಭಚೀಲದ ಒಳಭಾಗದಲ್ಲಿ ಈ ತರ ಅಳವಡಿಸಲಾಗುತ್ತೆ. ಸೊ ಇವಾಗ ನೋಡಿ, ಮಗು ಟ್ಯೂಬ್ ಅಲ್ಲಿ ಫಾರ್ಮ್ ಆಗಿ ಬಂದು ಗರ್ಭಚೀಲದಲ್ಲಿ ಅಟ್ಯಾಚ್ ಆಗಿ ಬೆಳೆಯುತ್ತೆ. ಈ ಕಾಪರ್ ಟಿ ಹಾಕೋದ್ರಿಂದ ಇಲ್ಲಿ ಮಗು ಬೆಳೆಯಕ್ಕೆ ಬಿಡೋದಿಲ್ಲ. ಸೊ ಆ ತರ ಕಾಪರ್ ಟಿ ಮಗು ಆಗೋದನ್ನ ತಡೆಗಟ್ಟುತ್ತೆ. ಸೊ ಕಾಪರ್ ಟಿಯಲ್ಲೂ ತುಂಬಾ ವಿಧಗಳಿರುತ್ತೆ. ಕೆಲವೊಂದು 5 ವರ್ಷಕ್ಕೆ ಬರುತ್ತೆ, ಕೆಲವೊಂದು 3 ವರ್ಷಕ್ಕೆ ಬರುತ್ತೆ, ಕೆಲವೊಂದು 10 ವರ್ಷಕ್ಕೆ ಬರುತ್ತೆ. ಸೊ ನೀವು ನಿಮ್ಮ ವೈದ್ಯರನ್ನ ಭೇಟಿಯಾಗಿ ನಿಮಗೆ ಯಾವ ತರದ್ ಬೇಕೋ ಆ ತರ ನೀವು ಅದನ್ನ ಹಾಕಿಸ್ಕೋಬಹುದು. ಸೊ ಇವಾಗ ಕಾಪರ್ ಟಿ ಹೇಗ್ ಹಾಕ್ತಾರೆ ಅನ್ನೋದನ್ನ ನೋಡೋಣ. ಸೊ ಇವಾಗ ನೀವು ಮಲ್ಕೊಂಡಾಗ ಇದು ಯೋನಿ ಮಾರ್ಗ ಅಂತ ಹೇಳ್ತೀವಿ. ಯೋನಿ ಮಾರ್ಗದಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಇಂದ ಓಪನ್ ಮಾಡಿ ಸರ್ವಿಕ್ಸ್ ನ ನೋಡ್ಬೇಕಾಗುತ್ತೆ. ಸರ್ವಿಕ್ಸ್ ಅಂದ್ರೆ ಏನಪ್ಪಾ? ನಮ್ದು ಗರ್ಭಚೀಲದ ಬಾಯಿ ಎಲ್ಲಿದೆ ಅಂತ ನೋಡ್ಬೇಕಾಗುತ್ತೆ. ಸೊ ನೋಡಿ, ಇದು ಕೂಡ ನಮ್ದು ಗರ್ಭಚೀಲದ ಮಾಡೆಲ್ ಇರುತ್ತೆ. ಸೊ ಆಮೇಲೆ ಸರ್ವಿಕ್ಸ್ ಇಟ್ಕೊಂಡ್ಬಿಟ್ಟು ಈ ತರ ನಾವು ನೋಡ್ತೀವಿ ಎಷ್ಟು ಉದ್ದ ಇದೆ ನಿಮ್ದು ಗರ್ಭಚೀಲ ಅಂತ ಅಳತೆ ಮಾಡ್ಕೊಳ್ಳಾಗುತ್ತೆ. ಸೊ ಇದನ್ನ ಅಳತೆ ಮಾಡ್ಕೊಂಡ್ಮೇಲೆ ನಮ್ದು ಕಾಪರ್ ಟಿ ಇನ್ಸರ್ಟರ್ ಈ ತರ ಬರ್ತದೆ, ಕಾಪರ್ ಟಿ ಇನ್ಸರ್ಟರ್. ಸೊ ಅದಕ್ಕೆ ತಕ್ಕಂಗೆ ನಾವು ಇದನ್ನ ಅಡ್ಜಸ್ಟ್ ಮಾಡ್ಕೊಂತೀವಿ. ಅಂದ್ರೆ ಇದಕ್ಕಿಂತ ಉದ್ದ ಇರಬಾರ್ದಲ್ವಾ? ಯಾಕಂದ್ರೆ ಇದಕ್ಕಿಂತ ಉದ್ದ ಇದ್ರೆ ಮತ್ತೆ ನಾವು ಚುಚ್ಚಿ ಮೇಲೆಲ್ಲೂ ಹೋಗ್ಬಾರ್ದಲ್ವಾ? ಅದಕ್ಕೆ ಆ ಲೆಂತ್ ನ ನಾವು ಅಡ್ಜಸ್ಟ್ ಮಾಡ್ಕೋತೀವಿ. ಸೊ ಇವಾಗ ಕಾಪರ್ ಟಿ ಹಾಕೋದು ಹೇಗೆ? ಸೊ ಈ ತರ ಕೆಳಗಡೆಯಿಂದ ಸರ್ವಿಕ್ಸ್ ಇಂದ ಈ ತರ ಇನ್ಸರ್ಟ್ ಮಾಡ್ಲಾಗತ್ತೆ. ಆಮೇಲೆ ವಿಡ್ರಾಲ್ ಟೆಕ್ನಿಕ್ ಅಂತ ಹೇಳ್ತೀವಿ. ಹೊರಗಡೆ ಇರೋ ಕ್ಯಾಪ್ ನ ಈ ತರ ತೆಗೆದು ಬಿಡ್ತೀವಿ. ತೆಗೆದಾದ್ಮೇಲೆ ಕಾಪರ್ ಟಿ ಕೂರುತ್ತಲ್ವಾ, ಇದು ಎರಡನ್ನು ತೆಗೆದ್ಬಿಟ್ಟು ನೋಡಿ ಈ ತರ ದಾರಗಳು ಬಂದಿರುತ್ತೆ. ಇದನ್ನ ಕತ್ರಿ ಸಹಾಯದಿಂದ 1.5-2 ಸೆಂಟಿಮೀಟರ್ ಬಿಟ್ಬಿಟ್ಟು ಈ ಜಾಗದಲ್ಲಿ ಇದನ್ನ ಕಟ್ ಮಾಡ್ಬಿಡ್ತೀವಿ. ಸೊ ಕಾಪರ್ ಟಿ ಗರ್ಭಚೀಲದ ಒಳಗಡೆನೆ ಇರುತ್ತೆ. ಎಲ್ಲಿವರೆಗೂ ನಿಮ್ಗೆ ಏನು ಪ್ರಾಬ್ಲಮ್ ಮಾಡಲ್ಲ, ಅಥವಾ ನಿಮ್ಮ ಸೆಕ್ಷುವಲ್ ಕ್ರಿಯೆಯಲ್ಲೂ ಇದು ಏನು ಪ್ರಾಬ್ಲಮ್ ಮಾಡೋದಿಲ್ಲ. ಇವಾಗ ಆಯ್ತು, ನಮ್ಗೆ ಇವಾಗ ಮಗು ಪ್ಲಾನ್ ಮಾಡ್ಬೇಕು ಅಂತ ಅನ್ಸಿದ್ರೆ ನಿಮಗೆ ತಕ್ಕೊಳಕ್ ಬರಲ್ಲ, ವೈದ್ಯರನ್ನ ಭೇಟಿಯಾಗಿ ನೀವು ತೆಗೆಸ್ಕೋಬೇಕಾಗುತ್ತೆ ಕಾಪರ್ ಟಿನ. ಸೊ ಈ ತರ 2 ದಾರಗಳು ಏನಿರುತ್ತಲ್ವಾ ಅದನ್ನ ಈ ತರ ಎಳೆದ್ಬಿಟ್ರೆ ಆಯ್ತು, ಕಾಪರ್ ಟಿ ಹೊರಗೆ ಬಂದ್ಬಿಡುತ್ತೆ. ನೀವು ಮತ್ತೆ ಗರ್ಭಿಣಿ ಆಗಕ್ಕೆ ತಯಾರಾಗಿರ್ತೀರಾ.